ಶ್ರೀ ಗುರುಭ್ಯೋ ನಮಃ. ಸರ್ವಾವಸ್ಥಾ ಪ್ರೇರಕಶ್ಚ ಎಂಬ ಮಾತಿನಿಂದ ಆಚಾರ್ಯರು ಈ ಸಂಧ್ಯೆ ಸೃಷ್ಟಿರಾಹಿ ಮೊದಲಾದ ಸೂತ್ರಗಳು ಅವುಗಳ ಅಲ್ಲಿಂದ ಬಂದಂತಹ ಅಧಿಕರಣಗಳನ್ನೆಲ್ಲ ಸಂಗ್ರಹ ಮಾಡಿದ್ದಾರೆ ಅಂತ ಬಂತು. ಅದನ್ನು ಹೇಗೆ ಅಂತ ರಾಘವೇಂದ್ರ ಸ್ವಾಮಿಗಳು 39ನೇ ಗದ್ಯ ಭಾಗದಲ್ಲಿ ವಿವರಿಸ್ತಾ ಇದ್ದಾರೆ. ಸರ್ವಾಸಾಂ ಅವಸ್ಥಾನಾಂ, ಸರ್ವಾವಸ್ಥಾ ಪ್ರೇರಕ ಅಂದರೆ ಎಲ್ಲ ಅವಸ್ಥೆಗಳಿಗೂ ಪ್ರೇರಕ ಅಂತ ಅರ್ಥ. ಅದು ಹೇಗೆ ಎಲ್ಲ ಅವಸ್ಥೆಗಳಿಗೂ ಅವನು ಪ್ರೇರಕ? ಯಾವ್ಯಾವ ಅವಸ್ಥೆ ಅಂದರೆ ಸ್ವಪ್ನ ಮತ್ತು ತತ್ತಿರೋಧಾನ. ಸ್ವಪ್ನಕ್ಕೆ ಪ್ರೇರಕ, ಅದರ ತಿರೋಧಾನಕ್ಕೂ ಕೂಡ ಅವನು ಪ್ರೇರಕ. ಸ್ವಪ್ನ ಹೋಗುವುದಕ್ಕೂ, ಜಾಗೃತ ಅವಸ್ಥೆಗೆ, ಸುಷುಪ್ತಿಗೆ, ಮತ್ತು ಸುಪ್ತ ಪ್ರಬೋಧ ಮಲ್ಕೊಂಡಿದ್ದವನು ಹೇಳುವುದಕ್ಕೆ, ಹೀಗೆ ಎಲ್ಲದಕ್ಕೂ ಕೂಡ ಅವನು ಪ್ರವರ್ತಕ ಅಂತ ಅದರ ತಾತ್ಪರ್ಯ. ಸುಪ್ತಿ ಪ್ರಬೋಧ ಮೋಹ ರೂಪ ಅವಸ್ಥಾನ, ಇವೆಲ್ಲ ರೀತಿಯಾದಂತಹ ಅವಸ್ಥೆಗಳಿಗೂ ಕೂಡ ಅವನು ಪ್ರೇರಕ ಅಂತ ತಾತ್ಪರ್ಯ. ಸ ಏಕಃ ಪರಮೇಶ್ವರ ಅಂತಿದೆ. ಸರ್ವಾವಸ್ಥಾ ಪ್ರೇರಕಶ್ಚ ಸರ್ವರೂಪೇಶ್ವಭೇದವಾನ್ ಅಂತ ಹೀಗೆ ಆ ಶ್ಲೋಕ ಇದೆ. ಅಲ್ಲಿಂದ ಮುಂದೆ ಸ ಏಕಃ ಪರಮೇಶ್ವರ ಅಂತ 3ನೇ ಶ್ಲೋಕದಲ್ಲಿದೆ. ಆ 3ನೇ ಶ್ಲೋಕದಲ್ಲಿ ಬಂದಿರುವುದನ್ನು ಇತಿ ಅಗ್ರೇತನಂ ವಾಕ್ಯಂ, ಮುಂದೆ ಬರುವುದನ್ನು ಆಕರ್ಷ್ಯ ಇಲ್ಲಿ ಸೆಳೆದುಕೊಂಡು ಅದರ ಅರ್ಥವನ್ನು ಕೂಡ ನಾವು ಇಲ್ಲಿ ಗ್ರಹಣ ಮಾಡಬೇಕು. ಅವನೊಬ್ಬನೇ ಪರಮಾತ್ಮ. ವಕ್ಷ್ಯಮಾಣೇನ ಸಮುಚ್ಚಯಾರ್ಥ ಚ ಶಬ್ದ ಸರ್ವಾವಸ್ಥಾ ಪ್ರೇರಕಶ್ಚ ಸರ್ವರೂಪೇಶ್ವಭೇದವಾನ್ ಅಂತ ಹೀಗೆ ಬಂದಿದೆಯಲ್ಲ. ಅಲ್ಲಿ ಚ ಅಂತ ಶಬ್ದ ಇದೆಯಲ್ಲ, ಸರ್ವಾವಸ್ಥಾ ಪ್ರೇರಕನೂ ಆಗಿದ್ದಾನೆ ಅಂತ. ಅದು ಮುಂದೆ ಬರುವಂಥ ವಿಷಯವನ್ನು ಸಮುಚ್ಚಯ ಮಾಡ್ಕೊಳ್ಬೇಕು. ಸರ್ವಾವಸ್ಥಾ ಪ್ರೇರಕನೂ ಆಗಿದ್ದಾನೆ, ಸರ್ವ ರೂಪಗಳಲ್ಲಿ ಅಭೇದವುಳ್ಳವನೂ ಆಗಿದ್ದಾನೆ. ಎಲ್ಲ ರೂಪಗಳು ಅನೇಕ ಅವನಿಗಿರಬಹುದು, ಆದರೆ ಎಲ್ಲ ರೂಪಗಳಲ್ಲಿಯೂ ಅವನಿಗೆ ಅಭೇದವೇ ಇದೆ ಅಂತ ಹೀಗೆ ಮುಂದೆ ಹೇಳುವ ಸಂಗತಿ ಅದು ಮತ್ತೆ ಸರ್ವಾವಸ್ಥಾ ಪ್ರೇರಕನೂ ಆಗಿದ್ದಾನೆ ಅಂತ ಇವೆರಡನ್ನೂ ಇಟ್ಕೋಬೇಕು ಅಂತ ತಾತ್ಪರ್ಯ. ಯಹ ಅಧ್ಯಾಯದ್ವಯೇನ ನಿರ್ದೋಷಗುಣಪೂರ್ಣ ನಿರ್ಣೀತಃ ಸಹ ಇತಿ ತಚ್ಛಬ್ದಾರ್ಥ. ಸರ್ವಾವಸ್ಥಾ ಪ್ರೇರಕಶ್ಚ ಸರ್ವರೂಪೇಶ್ವಭೇದವಾನ್, ಮುಂದೆ ಸ ಏಕಃ ಪರಮೇಶ್ವರ ಅಂತಿದೆಯಲ್ಲ. ಸ ಏಕಃ ಅಂದ್ರೆ ಏನರ್ಥ? ಅವನೊಬ್ಬನೇ, ಅವನು ಅಂತಂದೇನರ್ಥ ಅಂದರೆ ಹಿಂದಿನ 1ನೇ ಮತ್ತು 2ನೇ ಅಧ್ಯಾಯದಲ್ಲಿ ನಿರ್ದೋಷ ಗುಣಪೂರ್ಣನೆಂಬುದಾಗಿ ಯಾವ ಪರಮಾತ್ಮನನ್ನ ನಿರ್ಣಯಿಸಿದಾರೋ ಆ ಪರಮಾತ್ಮನೇ ಸ ಏಕಃ, ಅವನೊಬ್ಬನೇ ಪರಮೇಶ್ವರ ಅಂತ ಅರ್ಥ. ಅವನೇ ಸರ್ವಾವಸ್ಥಾ ಪ್ರೇರಕನು ಕೂಡ ಆಗಿದ್ದಾನೆ ಅಂತ ನಮ್ಮ ತಾತ್ಪರ್ಯ. ಹಾಗಾದರೆ ಯಾವ್ಯಾವ ಅವಸ್ಥೆಗಳು ಅಂದರೆ ಸ್ವಪ್ನ. ಇಲ್ಲಿ ಈಗ ನೋಡಿ, ಸ್ವಪ್ನ ತತ್ತಿರೋಧಾನ ಅಂತ ಎರಡನ್ನು ಹೇಳಿದ್ದಾರೆ ಹಿಂದೆ. ಕನಸು ಕಾಣುವುದು ಮತ್ತು ಅದರ ತಿರೋಧಾನ, ಸ್ವಪ್ನದಿಂದ ಹೊರಗೆ ಬರೋದು. ಅದ್ರ ಬಗ್ಗೆ ಇಲ್ಲೊಂದೆರಡು ಸಂಗತಿಗಳನ್ನು ಆಚಾರ್ಯರು ಹೇಳ್ತಾರೆ. ಅದನ್ನು ಅನುಭಾಷ್ಯದಲ್ಲಿ ರಾಘವೇಂದ್ರ ಸ್ವಾಮಿಗಳು ವಿವರಿಸ್ತಾರೆ. ಸ್ವಪ್ನ ತಿರೋಧಾನ ಮತ್ತು ಸುಪ್ತ ಪ್ರಬೋಧ ಅಂತ 2 ಅವಸ್ಥೆ. ಅದು ಸ್ವಪ್ನದಿಂದ ಹೊರಗೆ ಬರುವುದು, ಸ್ವಪ್ನ ವಸ್ತುಗಳು ಕಣ್ಮರೆ ಆಗುವುದು, ಅಂತೂ ಸ್ವಪ್ನವನ್ನು ಕಾಣುವುದನ್ನು ನಿಲ್ಲಿಸುವುದು, ಇದು ಸ್ವಪ್ನ ತಿರೋಧಾನ. ಮತ್ತಿನ್ನೊಂದು ಸುಪ್ತ ತಿರೋಧಾನ, ಸುಪ್ತ ಪ್ರಬೋಧ, ಮಲಗಿದ್ದವನು ಎಚ್ಚೆತ್ತುಕೊಳ್ಳುವುದು. ವಾಸ್ತವಿಕವಾಗಿ ಇವೆರಡೂ ಕೂಡ ಪ್ರತ್ಯೇಕ ಅವಸ್ಥೆಗಳೇನೂ ಅಲ್ಲ. ಇತಿ ಪೃಥಗವಸ್ಥಾತ್ವ ಅಭಾವೇಪಿ, ಜಾಗೃತ ಅವಸ್ಥಾ, ಸ್ವಪ್ನಾವಸ್ಥಾ ಮತ್ತು ಸುಷುಪ್ತ ಅವಸ್ಥಾ ಅಂತ 3 ಅವಸ್ಥೆ. ಸ್ವಪ್ನ ಕಾಣುವುದನ್ನು ನಿಲ್ಲಿಸಿ ಮರಳಿ ಬರುವುದು ಅಂತ ಅನ್ನೋದು ಪ್ರತ್ಯೇಕ ಅವಸ್ಥೆ ಅಲ್ಲ. ಸುಪ್ತನಾಗಿದ್ದ ಮನುಷ್ಯ ಎಚ್ಚೆತ್ತುಕೊಳ್ಳುವುದು ಅನ್ನೋದು ಪ್ರತ್ಯೇಕ ಅವಸ್ಥೆಯೇ ಅಲ್ಲ. ಅದು ಕೂಡ ಅವೆಲ್ಲನೂ ಇದರಲ್ಲೇ ಸೇರಿ ಹೋಗ್ತವೆ. ಪ್ರಸಿದ್ಧ ಜಾಗೃತಾದ್ಯವಸ್ಥಾ ಏಕದೇಶತ್ವಾದೇವ, ಅವೆಲ್ಲ ಜಾಗೃತ ಅವಸ್ಥಾ, ಸ್ವಪ್ನಾವಸ್ಥಾ ಮತ್ತು ಸುಷುಪ್ತಿ ಅವಸ್ಥಾ ಅಂತಿದೆಯಲ್ಲ, ಅದರ ಒಂದೊಂದು ಭಾಗವೇ ಆಗಿವೆ ಇವು.
ಹಾಗೆ ಪ್ರತ್ಯೇಕ ಅವಸ್ಥಾ ಅಲ್ವೇ ಅಲ್ಲ. ಈ ಮೂರು ಅವಸ್ಥೆಗಳ ಒಂದೊಂದು ಭಾಗವೇ ಅವಾಗಿವೆ. ಆದ್ರಿಂದ ಅವಸ್ಥಾತ್ಮ ಉಕ್ತಿ. ಆದ್ರಿಂದ ಅವುಗಳನ್ನು ಪ್ರತ್ಯೇಕ ಅವಸ್ಥಾ ಅಂತ ಹೀಗೆ ಹೇಳ್ತೀವಿ ಅಷ್ಟೇ ಸುಮ್ಮನೆ. ಸುಪ್ತ ಪ್ರಬೋಧ ಅಂದ್ರೆ ಮಲ್ಕೊಂಡಿದ್ದವನು ಹೇಳುವುದು ಅಂತ ಅನ್ನೋದೇನಿದೆ ಅದು ಜಾಗೃತ ಅವಸ್ಥೆ. ಮತ್ತೆ ಸ್ವಪ್ನ ತಿರೋಧಾನ ಅಂತ ಅನ್ನೋದೇನಿದೆ, ಆ ಸ್ವಪ್ನ ತಿರೋಧಾನ ಅಂತ ಅನ್ನುವುದು ಸ್ವಪ್ನದಿಂದ ಮುಂದೆ ನಿದ್ರೆಗೆ ಹೋಗೋದು, ಸ್ವಪ್ನದಿಂದ ಕಾಣುವುದನ್ನು ನಿಲ್ಲಿಸಿ ನಿದ್ರೆಗೆ ಜಾರುವುದು, ಅಥವಾ ಸ್ವಪ್ನ ಕಾಣುವುದನ್ನು ನಿಲ್ಲಿಸಿ ಮರಳಿ ಮತ್ತೆ ಎಚ್ಚರ ಆಗುವುದು. ಹೀಗೆ ಯಾವುದಾದ್ರೂ ಒಂದರಲ್ಲಿ ಸೇರ್ಬೋದು. ಅದೇನು ವಾಸ್ತವಿಕವಾಗಿ ಪ್ರತ್ಯೇಕ ಅವಸ್ಥಾ ಅಲ್ಲ. ಆದರೂ ಅದನ್ನು ಹೇಳುವಾಗ ಹೀಗೆಲ್ಲ ಇದೇ ಅವಸ್ಥಾದ ಪ್ರಭೇದವೇ ಆದರೂ ಕೂಡ, ಅದು ಪ್ರತ್ಯೇಕ ಅವಸ್ಥೆ ಅಲ್ಲ ಆದರೂ ಕೂಡ ಇದರ ಪ್ರಭೇದ ಆದ್ದರಿಂದ ಅದನ್ನು ಕೂಡ ಕೆಲವು ಬಾರಿ ಪರಿಗಣನೆ ಮಾಡ್ತಾರೆ. ಅಂತೂ ಪ್ರತ್ಯೇಕ ಅವಸ್ಥಾ ಅಲ್ಲ ಅಂತ ತಿಳ್ಕೊಬೇಕಷ್ಟೆ. ಹೀಗೆ ಏಕದೇಶತ್ವಾದೇವ ಅವಸ್ಥಾತ್ವ ಉಕ್ತಿ. ಪ್ರಸಿದ್ಧವಾದ ಮೂರು ಅವಸ್ಥೆಗಳ ಒಂದು ಭಾಗವೇ ಇದಾದ್ರಿಂದ ಇವುಗಳನ್ನು ಕೂಡ ಅವಸ್ಥೆ ಅಂತ ಹೇಳುವುದಿದೆ. ನೀವು ಮೂರೇ ಅಂತ ಇಟ್ಕೊಂಡ್ರೆ ನಮ್ದು ಆಕ್ಷೇಪ ಏನೂ ಇಲ್ಲ ಅಂತ ಅರ್ಥ. ಯದ್ವಾ ಅವಸ್ಥಾನಾಂ ಇತಿ ಸರ್ವಾವಸ್ಥಾ ಪ್ರೇರಕ ಅಂದ್ರೆ ಸರ್ವಾವಸ್ಥಾನಾಂ ಪ್ರೇರಕ ಅಂತ ಅರ್ಥ. ಎಲ್ಲ ಅವಸ್ಥೆಗಳಿಗೂ ಪ್ರೇರಕ ಅಂತ ಅರ್ಥ. ಅಲ್ಲಿ ಸರ್ವಾವಸ್ಥಾನಾಂ ಪ್ರೇರಕ ಅಂತಂದ್ರೆ ಈ ಮೂರಕ್ಕೆ ಪ್ರೇರಕ ಅಂತ ತಿಳ್ಕೊಳ್ಳೋಣ. ಸ್ವಪ್ನ ಜಾಗೃತ್ ಸುಷುಪ್ತಿ ಮೋಹಾವಸ್ಥಾನಾಮೇವ ಗ್ರಹಣಂ. ಸ್ವಪ್ನಾವಸ್ಥೆ, ಜಾಗೃತ ಅವಸ್ಥೆ ಮತ್ತು ಸುಷುಪ್ತಿ ಅವಸ್ಥೆ ಮತ್ತು ಮೋಹ. ನಾನು ಮೂರು ಅಂತ ಹೇಳಿದೆ, ಮೂರಲ್ಲ ನಾಲ್ಕನ್ನು ಇಟ್ಕೊಳ್ಳೋಣ. ಮೋಹ ಅಂದ್ರೆ ಮೂರ್ಛೆ, ಅದನ್ನು ಮಾತ್ರ ಇಲ್ಲಿ ಗ್ರಹಿಸೋಣ. ಇವುಗಳಿಗೆ ಆ ಭಗವಂತ ಪ್ರೇರಕನಾಗಿದ್ದಾನೆ. ತತ್ತಿರೋಧಾಯಕ ಬೋಧಕಶ್ಚ ಇತಿ ಚ ಶಬ್ದಾರ್ಥ. ಮುಂದೆ ಸರ್ವಾವಸ್ಥಾ ಪ್ರೇರಕಶ್ಚ ಅಂತ ಬಂದಿದೆಯಲ್ಲ, ಎಲ್ಲ ಅವಸ್ಥೆಗಳಿಗೂ ಅವನು ಪ್ರೇರಕ ಅಂತ ಅರ್ಥ. ಅಂದ್ರೆ ಸ್ವಪ್ನ, ಜಾಗೃತಿ, ಸುಷುಪ್ತಿ ಮತ್ತು ಮೋಹ, ಮೂರ್ಛೆ, ಇಷ್ಟಕ್ಕೆ ಅವನು ಪ್ರೇರಕ ಅಂತ ಅರ್ಥ. ಇನ್ನು ಚಶಬ್ದ ಇದೆಯಲ್ಲ, ಚಶಬ್ದ ಅನ್ನುವುದು ಮುಂದೆ ಬರುವ ಸರ್ವರೂಪೇಶ್ ಅಭೇದವಾನ್, ಎಲ್ಲ ರೂಪಗಳಲ್ಲಿ ಅಭೇದ ಉಳ್ಳವನು ಆಗಿದ್ದಾನೆ, ಎಲ್ಲ ಅವಸ್ಥೆಗಳಿಗೆ ಪ್ರೇರಕನೂ ಆಗಿದ್ದಾನೆ ಅಂತ ಹಿಂದೆ ಅರ್ಥ ಹೇಳಿದ್ವಿ. ಈಗಿಲ್ಲಿ ಚ ಅಂದ್ರೆ ಆ ಹಿಂದಿನ ಅರ್ಥ ಬಿಡೋಣ. ತತ್ತಿರೋಧಾಯಕ ಬೋಧಕಶ್ಚ. ಈ ಸ್ವಪ್ನ ಮೊದಲಾದವುಗಳನ್ನು ತಿರೋಧಾನ ಮಾಡ್ತಾನ ಅವನು. ನೋಡಿ ಅವಸ್ಥಾ ಅಂದ್ರೆ ಮೂರೇ ಅವಸ್ಥೆಗಳು. ಮೂರ್ಛಾ ಅಂತ ಅನ್ನೋದೊಂದು ಹೆಚ್ಚಿನ ಅವಸ್ಥೆ. ಇಷ್ಟನ್ನು ಇಟ್ಕೊಳ್ಳೋಣ. ಇಲ್ಲಿ ಅವಸ್ಥಾ ಅಂದ್ರೆ ಸ್ವಪ್ನ ತಿರೋಧಾನ ಅಂತ ಅನ್ನೋದೊಂದು ಅವಸ್ಥಾ ಅಲ್ವೇ ಅಲ್ಲ ಈಗ. ಹಾಗಾದ್ರೆ ಆ ಸ್ವಪ್ನವನ್ನ ತಿರೋಧಾನ ಮಾಡುವವನು ಯಾರು ಅಂದ್ರೆ ಇವನೇ. ಅದನ್ನ ಚಶಬ್ದದಿಂದ ಇಟ್ಕೊಳ್ಳೋಣ. ಅರ್ಥ ಏನು ವ್ಯತ್ಯಾಸ ಆಗಲಿಲ್ಲ. ಆದರೆ ಸ್ವಪ್ನದ ತಿರೋಧಾನವನ್ನು ಮಾಡುವವನು ಅನ್ನುವುದು ಸರ್ವಾವಸ್ಥಾ ಪ್ರೇರಕ ಅನ್ನೋ ಶಬ್ದದಿಂದೇ ತಿಳಿತೋ, ಚಶಬ್ದದಿಂದ ತಿಳಿತು ಅಂತ ಇಷ್ಟೇ ವ್ಯತ್ಯಾಸ. ಹಿಂದೆ ಹೇಳಿದ್ದು ಸರ್ವಾವಸ್ಥಾ ಪ್ರೇರಕ ಅನ್ನೋ ಮಾತಿನಿಂದಲೇ ಸ್ವಪ್ನ ತಿರೋಧಾನನೂ ಮಾಡ್ತಾನೆ ಅಂತ ತಿಳಿತು ಅಂತ. ಈಗ ಹೇಳ್ತಿದ್ದಾರೆ ಸ್ವಪ್ನ ತಿರೋಧಾನ ಮಾಡ್ತಾನೆ ಅಂತ ಅನ್ನೋದು ಸರ್ವಾವಸ್ಥಾ ಪ್ರೇರಕ ಅನ್ನೋದ್ರಿಂದ ತಿಳಿಯೋದಿಲ್ಲ, ಹೊರತು ಚ ಎಂಬುದರಿಂದ ತಿಳಿತದೆ ಅಂತ ಈಗ ಹೇಳ್ತಿದ್ದಾರೆ ಅಷ್ಟೆ. ತತ್ತಿರೋಧಾಯಕ ಅಂದ್ರೆ ಸ್ವಪ್ನ ತಿರೋಧಾಯಕ, ಬೋಧಕಶ್ಚ ಮೋಹಾವಸ್ಥೆಯಿಂದ ಮತ್ತೆ ನಮ್ಮನ್ನು ಎಬ್ಬಿಸುವವನು. ಇದು ಚಶಬ್ದದ ಅರ್ಥ ಅಂತ. ಹೀಗೆ ಅದನ್ನ ಹೇಗಾದ್ರೂ ವ್ಯಾಖ್ಯಾನ ಮಾಡ್ಬೋದು. ಯದ್ವಾ ಇನ್ನೊಂದು ಅರ್ಥ ಮಾಡ್ಬೋದು, ಅವಸ್ಥಾ ಅವಸ್ಥಿತಯ. ಇಲ್ಲಿ ತನಕ ನಾವು ಅವಸ್ಥಾ ಅಂತ ಏನು ಅರ್ಥ ಮಾಡಿದ್ವಲ್ಲ, ಅವಸ್ಥಾ ಅಂತಂದ್ರೆ ನಾವು ಅರ್ಥ ಮಾಡಿದ್ದು ಆ ಒಂದು ಪರಿಸ್ಥಿತಿ ಅಂತ. ಸ್ವಪ್ನವೆಂಬ ಒಂದು ಹಂತ, ಮತ್ತೆ ಕನಸು ಕಾಣುವಿಕೆ ಎಂಬ ಹಂತ, ಎಚ್ಚರ ಆಗುವಿಕೆ ಅನ್ನೋ ಹಂತ, ಸ್ಟೇಜ್ ಇದು ನಾವು ಹಿಂದೆ ಈಗೆಲ್ಲ ಅರ್ಥ ಮಾಡಿದ್ದು. ಈಗ ನಾವು ಅವಸ್ಥಾ ಅಂತ ಶಬ್ದದಿಂದ ನಾವು ಮಾಡ್ತಿರೋದು ಆ ಸ್ಟೇಜ್ ಅಂತ ಅರ್ಥ ಮಾಡೋದಿಲ್ಲ. ಇನ್ನೇನು ಅರ್ಥ ಮಾಡ್ತೀವಿ ಅಂದ್ರೆ ಆಯಾ ಸ್ಥಾನಗಳು ಅಂತ ಅರ್ಥ ಮಾಡ್ತೇವೆ. ಜೀವಾನಾಂ ಅವಸ್ಥಾನಾನಿ. ಜೀವನ ಒಂದು ಜೀವನ ಗತಿ, ಆ ಜೀವನ ಗತಿಗೆ ಅವನು ಪ್ರೇರಕ ಅಂತ ಈಗ ಅರ್ಥ.
ಗತಿ ಅಂತ ಅರ್ಥ ಹೇಳಿದೆ ನಾನು, ಸ್ವಲ್ಪ ಹೇಳುವಾಗ ಸ್ವಲ್ಪ ಪ್ರಮಾದ ಮಾಡಿದೆ. ಗತಿ ಅಲ್ಲ ಅದು. ಇನ್ನೇನು ಅಂದರೆ ಅವಸ್ಥಾನಾನಿ, ಜಾಗಗಳು. ಅವಸ್ಥಾ ಎಂಬ ಶಬ್ದದಿಂದ ನಾವು ಹಿಂದೆ ಆಯಾ ಸ್ಟೇಜ್ಗಳನ್ನು, ಜೀವ ಹಾದು ಹೋಗುವ ಸ್ಟೇಜ್ಗಳನ್ನು ಇಟ್ಕೊಂಡಿದ್ವಿ. ಈಗ ಸ್ಟೇಜ್ ಅಂತ ಇಟ್ಕೊಳ್ಳೋದು ಬೇಡ, ಜೀವ ಹಾದು ಹೋಗುವ ಜಾಗಗಳು ಅಂತ ಇಟ್ಕೊಳ್ಳೋಣ. ಜೀವ ಹೋಗುವ ಜಾಗಗಳಿಗೆ ಇವನೇ ಪ್ರೇರಕ ಅಂತ ಹೀಗೆ ಅರ್ಥ ಆಗ್ತದೆ. ಯದ್ವಾ ಅವಸ್ಥಾ ಅಂದರೆ ಅವಸ್ಥಿತಯ, ಅವಸ್ಥಿತಿಗಳು ಅಂದರೆ ಜೀವಾನಾಂ ಅವಸ್ಥಾನಾನಿ, ಜೀವ ಸಂಚಾರ ಮಾಡುವ ಜಾಗಗಳು. ಅವನು ಸಂಚಾರ ಮಾಡ್ತಾನೆ ಒಂದ್ಸರಿ ಹೃದಯದಲ್ಲಿ, ಒಂದ್ಸರಿ ಕಣ್ಣಿನಲ್ಲಿ, ಹೀಗೆ ಮತ್ತೊಂದು ಸರಿ ಕಂಠದಲ್ಲಿ, ಹೀಗೆ ನಾನಾ ಕಡೆ ಅವನು ಸಂಚಾರ ಮಾಡ್ತಾನಲ್ಲ, ಅವನು ಸಂಚಾರ ಮಾಡುವ ಜಾಗಗಳು ಅಂತ ಹೀಗೆ ಅರ್ಥ ಮಾಡೋಣ. ಅವುಗಳಿಗೂ ಇವನು ಪ್ರೇರಕ ಅಂತ ಅರ್ಥ. ಆ ಜಾಗಗಳು, ಆ ಸ್ಥಾನಗಳೇನಿವೆ, ಆ ಸ್ಥಾನಗಳನ್ನು ಕೂಡ ಈ ಭಗವಂತ ಪ್ರೇರಿಸ್ತಾನೆ ಅಂತ ಹೀಗೆ ಅರ್ಥ. ಜೀವನನ್ನು ಮಾತ್ರ ಪ್ರೇರಿಸುವುದಲ್ಲ, ಸ್ಥಾನಗಳನ್ನು ಕೂಡ ಪ್ರೇರಿಸ್ತಾನೆ ಅಂತ. ಇಲ್ಲಿ ನಮಗೊಂದು ಪ್ರಶ್ನೆ ಬರ್ತದೆ. ಈ ಜಾಗೃತ ಅವಸ್ಥಾ, ಸ್ವಪ್ನಾವಸ್ಥೆ ಮತ್ತು ಸುಷುಪ್ತಾವಸ್ಥೆಗಳಿಗೆ ಪ್ರೇರಕ ಯಾರು? ಅವೆಲ್ಲ ತಾನೇ ಕಾಲದಿಂದ ಆಗ್ತವೆ. ಹಿಂದೆಲ್ಲ ಪ್ರಶ್ನೆ ಮಾಡಿದವರು ಅವೆಲ್ಲ ಕಾಲದಿಂದ ಆಗ್ತವೆ ಅಂತ ಪ್ರಶ್ನೆ ಮಾಡಿದ್ರು. ಪರಮಾತ್ಮನ ಅದಕ್ಕೇನು ಬೇಕಾಗಿಲ್ಲ ಅಂತ ಪ್ರಶ್ನೆ ಮಾಡಿದ್ರು. ಈಗ ನೀವು ಹೇಳ್ತಾ ಇದ್ದೀರಿ, ಅದಕ್ಕೆ ನಾವು ಉತ್ತರ ಏನು ಕೊಡಬೇಕಾಗಿತ್ತು? ಪ್ರಶ್ನೆ ಇರುವುದು ಪರಮಾತ್ಮ ಹೇಗೆ ಈ ಜಾಗೃತ ಅವಸ್ಥೆಗೆ ಮತ್ತು ಸ್ವಪ್ನಾವಸ್ಥೆಗೆ ಹಾಗೆ ಸುಷುಪ್ತಿ ಅವಸ್ಥೆಗೆ ಪ್ರೇರಕ ಅಂತ. ಆ ಸ್ಟೇಜ್ಗಳಿಗೆ ಅವನು ಹೇಗೆ ಪ್ರೇರಕ ಅಂತ ಪ್ರಶ್ನೆ ಇರೋದು. ನೀವು ಉತ್ತರ ಕೊಡಬೇಕಾದ್ರೆ ಆ ಸ್ಟೇಜ್ಗಳಿಗೆ ಅವನೇ ಪ್ರೇರಕ ಅಂತ ಉತ್ತರ ಕೊಡಬೇಕು. ಈಗ ನೀವು ಉತ್ತರ ಕೊಡ್ತಾ ಇರುವುದು ಏನಾಗ್ತಿದೆ ಅಂದರೆ, ಅವನು ಸ್ಟೇಜ್ಗಳಿಗೆ ಪ್ರೇರಕ ಅಂತ ಉತ್ತರ ಕೊಡಲಿಲ್ಲ ನೀವು, ಹೊರತು ಆ ಸ್ಥಾನಗಳಿಗೆ ಪ್ರೇರಕ ಅಂತ ಉತ್ತರ ಕೊಟ್ರೆ. ಪರಮಾತ್ಮ ಆ ಜೀವ ಹೋಗುವ ಜೀವನ ನಾನಾ ಥರದ ಸ್ಟೇಜ್ಗಳಿಗೆ, ಹಂತಗಳಿಗೆ ಪ್ರೇರಕ ಅಂತ ಉತ್ತರ ಕೊಡಬೇಕಾಗಿತ್ತು. ಅದನ್ನು ಬಿಟ್ಟು ಆ ಜೀವ ಸಂಚಾರ ಮಾಡುವ ಜಾಗಗಳಿಗೆ, ದಕ್ಷಿಣಾಕ್ಷಿ ಮುಖೇ ವಿಶ್ವ, ಒಂದು ಕಡೆ ಈ ಬಲಗಣ್ಣು, ಆಮೇಲೆ ಮನಸ್ಸು, ಆಮೇಲೆ ಹೃದಯ, ಈ ಎಲ್ಲ ಸ್ಥಾನಗಳು, ಈ ಎಲ್ಲ ಸ್ಥಾನಗಳಿಗೆ, ಜಾಗಗಳಿಗೆ ಭಗವಂತ ಪ್ರೇರಕ ಅಂತ ಉತ್ತರ ಕೊಡ್ತಾ ಇದ್ದಾರೆ. ಅವಸ್ಥೆಗಳಿಗೆ ಪ್ರೇರಕ ಅಂತ ನೀವು ಉತ್ತರ ಕೊಡೋದನ್ನ ಬಿಟ್ಟು ಜಾಗಗಳಿಗೆ ಉತ್ತರ ಕೊಟ್ಟು ಜಾಗಗಳಿಗೆ ಪ್ರೇರಕ ಅವನು ಅಂತ ಉತ್ತರ ಕೊಟ್ಟು ಏನು ಉಪಯೋಗ ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ನಮ್ಮ ಉತ್ತರ ಏನಂದ್ರೆ, ಈ ಎಲ್ಲ ಅವಸ್ಥೆಗಳಿಗೆ ಪರಮಾತ್ಮ ಪ್ರೇರಕ ಅಲ್ಲ ಅಂತ ನೀವು ಪ್ರಶ್ನೆ ಕೇಳಿದ್ರಿ. ಹೌದು, ನಾವು ಅದಕ್ಕೆ ಉತ್ತರ ಕೊಡುವಾಗಲೂ ಕೂಡ ಅವನು ಅವಸ್ಥೆಗಳಿಗೆ ಪ್ರೇರಕ ಅಂತಾನೆ ಉತ್ತರ ಕೊಡಬೇಕಾಗಿತ್ತು ಅನ್ನೋದು ಹೌದು. ಆದರೆ ನಾವು ಕೊಟ್ಟಿರುವ ಉತ್ತರ ಏನು, ಇದು ಎರಡನೇ ಉತ್ತರ. ಈಗಾಗಲೇ ಎಲ್ಲ ಅವಸ್ಥೆಗಳಿಗೆ ಒಂದು ಪ್ರೇರಕ ಅಂತ ಒಂದು ಉತ್ತರ ಕೊಟ್ಟಿದ್ದೀವಿ. ಯದ್ವಾ ಅಂತ ಹೊರಟಿರೋದು, ಇನ್ನೊಂದು ಪಕ್ಷ ಹೊರಟಿರೋದು. ಎಲ್ಲ ಸ್ಥಾನಗಳಿಗೂ ಜಾಗಗಳಿಗೂ ಅವನು ಪ್ರೇರಕ ಅಂತ ಹೊರಟಿದೆ. ಇಲ್ಲಿ ಒಂದು ಸಂಗತಿಯನ್ನು ನಾವು ಹೇಳ್ದಂಗಾಗ್ತದೆ. ಅದೇನೆಂದ್ರೆ, ಎಲ್ಲ ಅವಸ್ಥೆಗಳಿಗೂ ಪರಮಾತ್ಮ ಪ್ರೇರಕ ಅಲ್ಲ ಅಂತ ನಿಮ್ಮ ಪ್ರಶ್ನೆ ಇತ್ತು. ಅದಕ್ಕೆ ನಾವು ಎಲ್ಲ ಅವಸ್ಥೆಗಳಿಗೂ ಕೂಡ ಭಗವಂತನೇ ಪ್ರೇರಕ ಅಂತ ಉತ್ತರ ಕೊಟ್ರೆ ಯಾಕೆ ಪ್ರೇರಕ ಅಂತ ಮತ್ತಿನ್ನೊಂದು ಪ್ರಶ್ನೆ ಬರ್ತಿತ್ತು ನಿಮ್ಮದು. ಆವಾಗ ಆಯಾ ಜಾಗಗಳು ಅವೆಲ್ಲ ಭಗವಂತನ ಅಧೀನದಲ್ಲಿರುವುದರಿಂದ ಮತ್ತೆ ಉತ್ತರ ಕೊಡಬೇಕು. ಜೀವನೂ ಭಗವಂತನ ಅಧೀನದಲ್ಲಿದ್ದಾನೆ, ಆ ಜಾಗಗಳು ಕೂಡ ಭಗವಂತನ ಅಧೀನದಲ್ಲಿವೆ ಅಂತ ಮತ್ತೆ ಉತ್ತರ ಕೊಡಬೇಕು. ಆಮೇಲೆ ಕೊಡುವ ಉತ್ತರವನ್ನು ಮೊದಲೇ ಕೊಟ್ಬಿಟ್ರೆ, ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆಗಳಿಗೆ ಪರಮಾತ್ಮ ಪ್ರೇರಕ ಅಲ್ಲ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡುವವರು ನಾವು. ಆ ಎಲ್ಲ ಜಾಗಗಳಿಗೂ ಪರಮಾತ್ಮನೇ ಪ್ರೇರಕ, ಪರಮಾತ್ಮನೇ ಆ ಜಾಗಗಳನ್ನು ನಿಯಂತ್ರಿಸ್ತಾನೆ ಅಂತ ಉತ್ತರ ಕೊಟ್ಬಿಟ್ರೆ, ಜಾಗಗಳನ್ನು, ಆ ಬಲಗಣ್ಣು, ಹೃದಯ, ಮನಸ್ಸು, ಈ ಎಲ್ಲ ಜಾಗಗಳನ್ನು ಕೂಡ ಆ ಭಗವಂತನೇ ನಿಯಂತ್ರಿಸ್ತಾನೆ ಅಂತ ಹೀಗೆ ಉತ್ತರ ಕೊಟ್ಬಿಟ್ರೆ, ಆಗ ಆಯಾ ಜಾಗಗಳಲ್ಲಿ ಉಂಟಾಗುವ ಆ ಸ್ಟೇಜ್ಗಳೇನಿವೆ ಅವುಗಳನ್ನು ಭಗವಂತ ನಿಯಂತ್ರಿಸ್ತಾನೆ ಅಂತ ತಾನಾಗೆ ಹೇಳಿದಂತಾಗ್ತದೆ. ಆವಾಗ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕೇ ಬಿಡುತ್ತೆ. ನಿಮ್ಮ ಪ್ರಶ್ನೆಗೆ ನಾವೊಂದು ಉತ್ತರ ಕೊಡೋದು, ಆ ಉತ್ತರದ ಮೇಲೆ ಮತ್ತೊಂದು ನೀವು ಪ್ರಶ್ನೆ ಕೇಳೋದು, ಆಮೇಲೆ ಮತ್ತೆ ನಾವು ಆ ಕೊಟ್ಟ ಉತ್ತರವನ್ನು ಸಮರ್ಥನೆ ಮಾಡ್ಲಿಕ್ಕೆ ಮತ್ತೊಂದು ಉತ್ತರ ಕೊಡೋದು, ಹೀಗೆ ಮಾಡೋ ಬದಲು ನೀವು ಒಂದು ಬೇರೆ ಉತ್ತರ ಕೊಟ್ಬಿಟ್ವಿ. ಆ ಬೇರೆ ಉತ್ತರ ಕೊಟ್ಟಿದ್ದರಿಂದಾಗಿ
ನಿಮ್ಮ ಪ್ರಶ್ನೆಗೆ ನಾವು ನಿಮ್ಮ ಪ್ರಶ್ನೆಗೆ ನಾವು ಮೊದಲನೇ ಉತ್ತರ ಕೊಟ್ಟಿದ್ದಾಗ ಇನ್ನೊಂದು ಪ್ರಶ್ನೆ ಬರ್ತಿತ್ತು. ಆ ಪ್ರಶ್ನೆಗೆ ಬರೋದೇ ಇಲ್ಲ. ಎಲ್ಲ ಜಾಗಗಳಿಗೂ ಭಗವಂತ ಪ್ರೇರಕ, ಎಲ್ಲ ಸ್ಥಾನಗಳಿಗೂ ಜೀವನಿಗೂ ಅವನು ಪ್ರೇರಕ. ಹಾಗಿರುವಾಗ ಆ ಜೀವ ಆಯಾ ಜಾಗಗಳಲ್ಲಿ ಅನುಭವಿಸುವ ಸ್ಟೇಜ್ಗಳಿಗೂ ಭಗವಂತನೇ ಪ್ರೇರಕ ಅಂತ ಗೊತ್ತಾಗ್ಬಿಡುತ್ತೆ. ಆದ್ರಿಂದ ನಿಮ್ಮ ಪ್ರಶ್ನೆ ನಮ್ಮನ್ನು ಬಾಧಿಸುವುದೇ ಇಲ್ಲ ಅಂತ ಅದರ ಅರ್ಥ. ಇದನ್ನ ಸೂರ್ಯಾದಿಭಾಸಕ ಇತಿವದ ಅಯಂ ನಿರ್ದೇಶ ಬೋಧ್ಯ ಅಂತ ರಾಘವೇಂದ್ರ ಸ್ವಾಮಿಗಳು ಹೇಳಿದ್ದಾರೆ. ಹಿಂದೆ 1ನೇ ಅಧ್ಯಾಯದಲ್ಲಿ 129ನೇ ಗದ್ಯ ಭಾಗದಲ್ಲಿ ಈ ವಿಷಯ ಬಂದಿದೆ. ಅದನ್ನು ನಾವು ನೆನಪು ಮಾಡ್ಕೊಳ್ಬೇಕು ಅಂತ ರಾಘವೇಂದ್ರ ಸ್ವಾಮಿಗಳು ಬಯಸ್ತಾ ಇದ್ದಾರೆ. ಅಲ್ಲಿ ಸೂರ್ಯಾದಿಭಾಸಕ ಅಂತ ಬಂದಿದೆ. ಭಗವಂತ ಸೂರ್ಯ ಮೊದಲಾದ ಎಲ್ಲ ಗ್ರಹಗಳನ್ನು ಕೂಡ ಬೆಳಗುತ್ತಾನೆ ಅಂತ ಬಂದಿದೆ. ಅಲ್ಲಿ ಸೂರ್ಯ ಮೊದಲಾದ ಎಲ್ಲ ಗ್ರಹಗಳನ್ನು ಬೆಳಗುವವನು ಭಗವಂತ ಅಂತ ಯಾಕೆ ಹೇಳಬೇಕು? ಪ್ರಶ್ನೆ ಹೀಗೆ ಬಂದಿತ್ತು. ಭಗವಂತ ಅಥವಾ ಭಗವಂತನ ಸುಖ ಅಂತ ಅನ್ನೋದು ಈ ಸೂರ್ಯ ಮೊದಲಾದ ತೇಜಸ್ಸುಗಳನ್ನು ಬೆಳಗ್ತಾನೆ ಅಂತ ಯಾಕೆ ಹೇಳಬೇಕು? ಮತ್ತೆ ಅವರು ಏನು ಹೇಳಬೇಕು ಅಂತ ಪ್ರಶ್ನೆ ಬಂದರೆ, ಈ ಜ್ಞಾನಿಯ ಸುಖ ಇದೆಯಲ್ಲ, ಅನಿರ್ದೇಶ್ಯಂ ಪರಂ ಸುಖಂ ಅಂತ, ಜ್ಞಾನಿಯಾದವನು ನಾಳೆ ಮುಕ್ತಿಯಲ್ಲಿ ಅನುಭವಿಸುವ ಸುಖ ಇದೆಯಲ್ಲ, ಅದೇ ಅನಿರ್ದೇಶವಾದ ಸುಖ. ಆ ಅನಿರ್ದೇಶವಾದ ಸುಖವನ್ನೇ ಅಲ್ಲಿ ಹೇಳ್ತಾ ಇದ್ದಾರೆ, ಹೊರತು ಪರಮಾತ್ಮನ ಸುಖವನ್ನು ಹೇಳ್ತಾ ಇಲ್ಲ ಅಂತ ಒಂದು ಪ್ರಶ್ನೆ ಆದ್ರಿದೆ. ಅನಿರ್ದೇಶ್ಯಂ ಪರಂ ಸುಖಂ ಅಂತ. ಹೀಗೆ ಪರಮಾತ್ಮನ ಸುಖ ಸ್ವರೂಪನಾದ ಪರಮಾತ್ಮನ ಸುಖವನ್ನು ಅಲ್ಲಿ ಹೇಳ್ತಾ ಇಲ್ಲ, ಹೊರತು ಜ್ಞಾನಿಯ ಸುಖವನ್ನು ಹೇಳ್ತಾ ಇದ್ದಾರೆ ಅಂತ ಅಲ್ಲಿ ಒಂದು ಪೂರ್ವಪಕ್ಷ ಮಾಡ್ತಾರೆ ಅವರು. ಹಾಗೆ ಪೂರ್ವಪಕ್ಷ ಮಾಡಿದಾಗ ಅದಕ್ಕೆ ಸೂರ್ಯಾದಿಭಾಸಕ ಅಂತ ಉತ್ತರ ಕೊಟ್ಟಿದ್ದಾರೆ. ಸೂರ್ಯಾದಿಭಾಸಕ ಅಂದರೆ ಸೂರ್ಯ ಮೊದಲಾದವರನ್ನ ಅವನು ಬೆಳಗಿಸ್ತಾನೆ ಅಂತ. ಸೂರ್ಯ ಮೊದಲಾದವರನ್ನು ಬೆಳಗಿಸ್ತಾನೆ ಅಂತ ಹೀಗೆ ಉತ್ತರ ಕೊಡುವಾಗ, ಈ ಜ್ಞಾನಿಯ ಸುಖ ಅಂತ ಅನ್ನೋದು ಸೂರ್ಯ ಮೊದಲಾದ ತೇಜಸ್ಸುಗಳನ್ನು ಬೆಳಗಿಸುವುದಿಲ್ಲ. ಸೂರ್ಯ ಮೊದಲಾದವುಗಳನ್ನು ಬೆಳಗಿಸುವಂತಹ ಶಕ್ತಿ ಇರುವುದು ಪರಮಾತ್ಮನಿಗೆ ಮಾತ್ರ ಅಂತದರ ತಾತ್ಪರ್ಯ. ಆ 129ನೇ ಗದ್ಯ ಭಾಗ 1ನೇ ಅಧ್ಯಾಯದ್ದು ಅದನ್ನು ನೀವೆಲ್ಲ ಗಮನಿಸಬೇಕು. ಹೀಗೆ ಜ್ಞಾನಿಯ ಅಂದರೆ ಸಾಧಕನ ಸುಖ ಅಂತ ಅನ್ನೋದು ಸೂರ್ಯಾದಿ ಬೆಳಕುಗಳನ್ನು ಬೆಳಗಿಸುವುದಿಲ್ಲ, ಆ ಬೆಳಗಿಸುವ ಕಾರ್ಯವನ್ನು ಮಾಡುವವನು ಪರಮಾತ್ಮನೇ ಅಂತ ಅಲ್ಲಿ ಉತ್ತರ. ಅಲ್ಲಿ 128ನೇ ಗದ್ಯ ಭಾಗದಲ್ಲಿ ಹೀಗೆ ಬಂದಿರ್ತದೆ. ಏಕಃ ಜನಾರ್ದನ, ಆ ಒಬ್ಬನೇ ಪರಮಾತ್ಮನೇ, ನತು ಜ್ಞಾನಿ ಸುಖಂ, ಆ ಎಲ್ಲಾ ಗುಣಗಳನ್ನು ಉಳ್ಳವನು ಪರಮಾತ್ಮ ಒಬ್ಬನೇ, ಹೊರತು ಜ್ಞಾನಿಯ ಸುಖ ಅಲ್ಲ. ತಸ್ಮಾತ್ ಸಾಧಾರಣ ಸುಖಶ್ರುತ್ಯ, ಸುಖ ಅಂತಲ್ಲಿ ಶಬ್ದ ಇರೋದು, ಸುಖ ಅಂತ ಶಬ್ದ ಇರೋದ್ರಿಂದ ಪರಮಾತ್ಮನ ಸುಖ ಅಂತನೂ ಅರ್ಥ ಮಾಡ್ಕೋಬಹುದು, ಹಾಗೆ ಜೀವನ ಸುಖ ಅಂತನೂ ಅರ್ಥ ಮಾಡ್ಬೋದು. ನೀವು ಜೀವನ ಸುಖ ಅಂತ ಯಾಕೆ ಅರ್ಥ ಮಾಡ್ಕೊಂಡಿದ್ದೀರಿ? ಜ್ಞಾನಿಯ ಸುಖ ಅಂತ ಅರ್ಥ ಮಾಡಬೇಡಿ. ಜ್ಞಾನಿಯ ಸುಖಕ್ಕೆ ಈ ಎಲ್ಲ ಗುಣಗಳು ಕೂಡ ಇಲ್ಲ. ಪ್ರತೀತೈ ತದೇತಚ್ಛಬ್ದೈ ಆನುಕೂಲ್ಯೇನ ಗೃಹ್ಯಮಾಣ ನಿಷ್ಠೈ, ಆನುಕೂಲ್ಯೇನ ಗೃಹ್ಯಮಾಣ ಅಂತ ಅಲ್ಲೊಂದು ಶಬ್ದ ಇದೆ. ಆನುಕೂಲ್ಯೇನ ಗೃಹ್ಯಮಾಣ ಅಂತಂದ್ರೆ ಜ್ಞಾನಕ್ಕಾಗಿ ಪ್ರಾರ್ಥಿಸಲ್ಪಡುವವನು ಯಾರು ಅಂತ ಒಂದು ಪ್ರಶ್ನೆ ಅಲ್ಲಿ. ಜ್ಞಾನಕ್ಕಾಗಿ ಪ್ರಾರ್ಥಿಸಲ್ಪಡುವವನು ಪರಮಾತ್ಮನೇ. ಆನುಕೂಲ್ಯೇನ ಅಂದ್ರೆ ತನಗೆ ಅನುಕೂಲ ಈ ಭಗವಂತ ತನಗೆ ಜ್ಞಾನವನ್ನು ಕೊಡ್ತಾನೆ, ಮುಕ್ತಿಯನ್ನು ಕೊಡ್ತಾನೆ ಎಂಬುದಾಗಿ ಗೃಹ್ಯಮಾಣ ತಿಳಿಯಲ್ಪಟ್ಟು ಪ್ರಾರ್ಥಿಸಲ್ಪಡುವವನು ಯಾರು? ಭಗವಂತ. ಹೊರತು ಈ ಜ್ಞಾನಿ ಆಗಲಿ ಜ್ಞಾನಿಯ ಸುಖವಾಗಲಿ ಆನುಕೂಲ್ಯನ ಗೃಹ್ಯಮಾಣ ಅಲ್ಲ. ಆನುಕೂಲ್ಯನ ಗೃಹ್ಯಮಾಣ ನಿಷ್ಠೈ, ಆನುಕೂಲ್ಯೇನ ಗೃಹ್ಯಮಾಣನಾದವನು ತನ್ನ ಸಾಧನೆಗೆ ತನ್ನ ಪರಗತಿಗೆ ಅನುಕೂಲ ಎಂಬುದಾಗಿ ತಿಳಿಯಲ್ಪಟ್ಟು ಪ್ರಾರ್ಥಿಸಲ್ಪಡುವವನು ಭಗವಂತ. ಅವನಲ್ಲಿರುವವು ಈ ಎಲ್ಲ ಗುಣಗಳು ಅಂತ ಅಲ್ಲಿ ಹಿಂದೆ ಬಂದಿದೆ. ಅಲ್ಲಿ 128ನೇ ಗದ್ಯ ಭಾಗದಲ್ಲಿ ಆದಷ್ಟು ವಿಚಾರ ಮಾಡಿ 129ನೇ ಗದ್ಯ ಭಾಗದಲ್ಲಿ ಕೊನೆಗೆ ಹೀಗೊಂದು ವಿಷಯ ಇದೆ. ಅತಯೇವ ಅನುಗ್ರಾಹ್ಯತ್ವಸ್ಯ ಸಮನ್ವಯ ಲಿಂಗಸ್ಯ ನಿರ್ದೇಶೇ ಕಾರ್ಯೇ,
ಈ ಎಲ್ಲ ವಿಷಯಗಳನ್ನ ನಾವಲ್ಲಿ ಏನು ಹೇಳಬೇಕಾಗಿತ್ತು ಅಂದರೆ, ಈ ಈ ಪ್ರಸಂಗದಲ್ಲಿ ನಾವು ತಗೊಳ್ಬೇಕಾದದ್ದು ಯಾವುದನ್ನ, ಪರಮಾತ್ಮನ ಸುಖವನ್ನು ತಗೊಳ್ಬೇಕೇ ಹೊರತು ಜ್ಞಾನಿಯ ಸುಖವನ್ನು ತಗೊಳ್ಬಾರ್ದು. ಯಾಕೆ ಅಂದರೆ ಪರಮಾತ್ಮನಾಗಲಿ ಪರಮಾತ್ಮನ ಸುಖವಾಗಲಿ ಸುಖ ಸ್ವರೂಪನಾದ ಪರಮಾತ್ಮನಾಗಲಿ ಅವರು ಅನುಗ್ರಾಹ್ಯರಾಗಿದ್ದಾರೆ. ಅನುಗ್ರಾಹ್ಯ ಅಂದರೆ ಅನುಗ್ರಹವನ್ನು ಸ್ವೀಕಾರ ಮಾಡುವವರು ಅಂತ ಅರ್ಥ ಅಲ್ಲ. ನಮಗೆ ಅನುಕೂಲರೆಂದು ಗ್ರಾಹ್ಯರು, ತಿಳಿಯಲ್ಪಡುವವರು ಆಗಿದ್ದಾರೆ. ಆದರೆ ಜ್ಞಾನಿಯ ಸುಖವನ್ನು ನಾವು ಉಪಾಸನೆ ಮಾಡಿದರೆ ಅದು ಅನುಕೂಲ, ನಮಗೆ ಮೋಕ್ಷವನ್ನು ಕೊಟ್ಟಿತು ಅಂತ ಉಪಾಸನೆ ಮಾಡಿದರೆ ಅದರಿಂದ ನಮಗೆ ಲಾಭ ಏನೂ ಆಗೋದಿಲ್ಲ. ಹೀಗಲ್ಲಿ ಸಮನ್ವಯ ಲಿಂಗ, ನಮಗಿದು ಗೊತ್ತಿದೆ. ಮೊದಲನೇ ಅಧ್ಯಾಯದಲ್ಲೆಲ್ಲ ಅನೇಕ ಲಿಂಗಗಳನ್ನು ಸಮನ್ವಯ ಮಾಡಿ ಮುಂದೆ ಶಬ್ದ ಸಮನ್ವಯ ಮಾಡಿದ್ದಾರೆ. ಅಲ್ಲಿ ಸಮನ್ವಯ ಮಾಡಬೇಕಾದ ಲಿಂಗ ಯಾವುದು ಅಂದರೆ ಅನುಕೂಲತೆಯ ಗೃಹ್ಯಮಾಣತ್ವ. ನಮಗಿವನು ನಮ್ಮ ಸಾಧನೆಗೀತ ಅನುಕೂಲ ಎಂಬುದಾಗಿ ತಿಳಿದು ಪ್ರಾರ್ಥಿಸಲ್ಪಡುವಿಕೆ, ಪ್ರಾರ್ಥನೆಗೆ ವಿಷಯನಾಗಿರುವಿಕೆ, ಅದೇ ಅನುಕೂಲೇನ ಗೃಹ್ಯಮಾಣತ್ವ. ಅದು ಅಲ್ಲಿ ಸಮನ್ವಯ ಲಿಂಗ ಬಂದಿರುವುದು. ಅದು ಆ ಸಮನ್ವಯ ಲಿಂಗವನ್ನೇ ನೇರವಾಗಿ ಹೇಳಬೇಕಾಗಿತ್ತು. ತಸ್ಯ ಸಮನ್ವಯ ಲಿಂಗಸ್ಯ ನಿರ್ದೇಶ ಕಾರ್ಯ. ಆದರೆ ಅದನ್ನು ಬಿಟ್ಟು ಇವರು ಸೂರ್ಯಾದಿ ಭಾಸಕತ್ವ ರೂಪ ಸಾಧಕ ಹೇತುವನ್ನು ಹೇಳಿದಾರಲ್ಲ, ಪರಮಾತ್ಮ ಸೂರ್ಯಾದಿ ಭಾಸಕ ಅಂತ ಅಣುಭಾಷ್ಯದಲ್ಲಿ ಸೂರ್ಯಾದಿ ಭಾಸಕ ಅಂತ ಹೇಳಿದ್ದಾರೆ. ಹೊರತು ಅವನು ಅನುಕೂಲ ದೃಶ್ಯಮಾನ ಅಂತನ್ನುವುದನ್ನ ಹೇಳ್ತಾ ಇಲ್ಲ. ಯಾಕೆ ಹಾಗೆ ಅಂತಂದ್ರೆ ಸೂರ್ಯಾದಿ ಭಾಸಕತ್ವ ರೂಪ ಸಾಧಕ ಹೇತೋ ಏವ ಉಕ್ತಿ. ನಮಗೆ ಆಯಾ ಅಲ್ಲಲ್ಲಿ ಆಯಾ ಶಬ್ದಗಳನ್ನು ಸಾಧನೆ ಮಾಡಲಿಕ್ಕೆ ಆಯಾ ಲಿಂಗ ಅಂತನ್ನೋದು ಸಮನ್ವಯ ಲಿಂಗ ಅಂತನ್ನೋದು ಬೇಕು ಅನ್ನೋದು ಸರಿ. ಆ ಸಮನ್ವಯ ಲಿಂಗವನ್ನು ಹೇಳುವುದಾದರೆ ಅನುಕೂಲೇನ ಗೃಹ್ಯಮಾಣತ್ವ, ನಮ್ಮ ಸಾಧನೆಗೆ ಅನುಕೂಲ ಎಂಬುದಾಗಿ ಗೃಹ್ಯಮಾನನಾಗಿರುವವನು ಪರಮಾತ್ಮನೇ ಹೊರತು ಜ್ಞಾನಿಯ ಸುಖ ಅಲ್ಲ ಅಂತ ಅವನನ್ನೇ ಹೇಳಬೇಕು. ಅದಾದ್ಮೇಲೆ ಅಷ್ಟನ್ನೇ ಹೇಳಿಬಿಟ್ರೆ ಆ ಪ್ರಶ್ನೆಗೆ ಉತ್ತರ ಕೊಟ್ಟಂತಾಗೋದಿಲ್ಲ. ಹೌದ್ರಿ, ನಮ್ಮ ಸಾಧನೆಗೆ ಅನುಕೂಲ ಎಂಬುದಾಗಿ ಗೃಹ್ಯಮಾನನಾದವನು ಪರಮಾತ್ಮನೇ ಯಾಕೆ, ಜ್ಞಾನಿಯ ಸುಖ ಯಾಕಲ್ಲ ಅಂತ ಪ್ರಶ್ನೆ ಬಂದ್ರೆ ಆವಾಗ ಮತ್ತೆ ಸೂರ್ಯಾದಿ ಭಾಸಕ ಅಂತ ಇನ್ನೊಂದು ಉತ್ತರ ಕೊಡ್ಬೇಕಾಗ್ತದೆ. ಸೂರ್ಯಾದಿ ಭಾಸಕನಾಗಿರುವವನು ಪರಮಾತ್ಮನೇ ಹೊರತು ಈ ಜ್ಞಾನಿಯ ಸುಖ ಅಲ್ಲ ಅನ್ನೋ ಉತ್ತರವನ್ನು ಮೊದಲೇ ಕೊಟ್ಬಿಟ್ರೆ, ಫಸ್ಟ್ ಸ್ಟೇಟ್ಮೆಂಟ್ ಏನು, ಪರಮಾತ್ಮನೇ ಸೂರ್ಯಾದಿ ಭಾಸಕ ಹೊರತು ಜ್ಞಾನಿಯ ಸುಖ ಸಾಧಕ ಅಲ್ಲ ಅಂತ. ಪರಮಾತ್ಮನೇ ಸೂರ್ಯಾದಿಗಳಿಗೆ ಭಾಸಕನಾಗಿದ್ದಾನೆ, ಜ್ಞಾನಿಯ ಸುಖ ಅನ್ನೋದು ಸೂರ್ಯಾದಿಗಳಿಗೆ ಭಾಸಕ ಅಲ್ಲ ಅಂತ. ಆದ್ರಿಂದ ಏನ್ ಗೊತ್ತಾಯ್ತು ಅಂದ್ರೆ, ನಮ್ಮ ಮೊದಲ ಹೇಳಿಕೆ ಏನಂದ್ರೆ ಪರಮಾತ್ಮನೇ ಈ ಸೂರ್ಯ ಮೊದಲಾದ ತೇಜಸ್ಸುಗಳಿಗೂ ಕೂಡ ತನ್ನ ತೇಜಸ್ಸನ್ನು ಒದಗಿಸುವವನು ಹೊರತು ಈ ಜ್ಞಾನಿಯ ಸುಖ ಅಲ್ಲ ಅಂತ. ಈ ಹೇಳಿಕೆಯಿಂದ ಇನ್ನೇನಾಯ್ತು ಅಂದ್ರೆ ಆ ಪರಮಾತ್ಮನೇ ನಮಗೆ ಸಾಧನೆಗೆ ಅನುಕೂಲ ಎಂಬುದಾಗಿ ಗೃಹ್ಯಮಾನನಾಗಿದ್ದಾನೆ ಅಂತ ಗೊತ್ತಾಯ್ತು. ಆದ್ರಿಂದ ಅಲ್ಲಲ್ಲಿ ಬರುವಂತಹ ಆಯಾ ಶಬ್ದಗಳನ್ನ ಭಗವಂತನಲ್ಲಿ ಸಮನ್ವಯ ಮಾಡ್ಲಿಕ್ಕೆ ಅನುಕೂಲ ಆಯ್ತು. ನಾವು ಸೂರ್ಯಾದಿ ಭಾಸಕ ಅಂತ ಒಂದು ವೇಳೆ ಹೇಳದೆ ಹೋಗಿದ್ರೆ, ಅನುಗ್ರಾಹ್ಯತ್ವ ಅನ್ನುವ ಸಮನ್ವಯ ಲಿಂಗವನ್ನು ಮಾತ್ರ ಅಲ್ಲಿ ಹೇಳಿದ್ರೆ ಆ ಪ್ರಶ್ನೋತ್ತರ ಚರ್ಚೆ ಅಲ್ಲಿ ಮುಗಿತಿರ್ಲಿಲ್ಲ. ಆದ್ರಿಂದ ಅಲ್ಲಿ ಪ್ರಸ್ತುತವಾದದ್ದು ಅನುಗ್ರಾಹ್ಯತ್ವ ಎಂಬ ಸಮನ್ವಯ ಲಿಂಗ. ಅದನ್ನ ಹೇಳಿದ್ರೆ ಸಾಕು ಅಂತ ಮೇಲ್ನೋಟಕ್ಕೆ ಅನಿಸ್ತಿತ್ತು. ಆದ್ರೆ ಅದು ಸಾಕಾಗೋದಿಲ್ಲ. ಮತ್ತೆ ಪ್ರಶ್ನೆ ಬರ್ತದೆ, ಯಾಕೆ ಭಗವಂತನೇ ಅನುಗ್ರಾಹ್ಯ, ಈ ಜ್ಞಾನಿಯ ಸುಖ ಅನುಗ್ರಾಹ್ಯ ಅಲ್ಲ ಅಂತ ಮತ್ತೆ ಪ್ರಶ್ನೆ ಬರ್ತದೆ. ಆ ಚರ್ಚೆಯನ್ನು ಮುಂದುವರಿಸೋಕ್ಕಿಂತ ಮೊದಲು ಕೊನೆಗೆ ಕೊಡಬೇಕಾದ ಉತ್ತರವನ್ನು ಮೊದಲೇ ಕೊಟ್ಬಿಟ್ರೆ ಎಲ್ಲಾ ಪ್ರಶ್ನೆಗಳು ಪರಿಹಾರ ಕಂಡುಬಿಡ್ತವೆ ಅಂತ ಅಲ್ಲಿ ಸೂರ್ಯಾದಿ ಭಾಸಕ ಎಂಬಲ್ಲಿ ಪ್ರಯೋಗ ಮಾಡಿದ್ದಾರೆ. ಉಕ್ತ ಯೋಜನ ಉಪಪಾದನ ಸೂಚನಾರ್ಥತ್ವ ಸೂತ್ರಾನುಸಾರಾಚ ಅಂತೆಲ್ಲ ಕೊಟ್ಟಿದ್ದಾರೆ. ಹೀಗೆ ಸೂರ್ಯಾದಿ ಭಾಸಕತ್ವ ಅನ್ನುವುದು ಅನುಗ್ರಾಹ್ಯತ್ವ ಎಂಬ ಸಮನ್ವಯ ಲಿಂಗವನ್ನು ಪ್ರತಿಪಾದನೆ ಮಾಡ್ತದೆ. ಅದಕ್ಕೆ ಸಾಧಕವಾಗಿದೆ ಅದು. ಆದ್ರಿಂದ ಅಲ್ಲಿ ಬಂದಿರುವಂತಹ ಶಬ್ದವನ್ನು ಸಮನ್ವಯ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಅದರಂತೆ ಇಲ್ಲಿಯೂ ಕೂಡ ಅಂತ ಹೇಳ್ತಿದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಸೂರ್ಯಾದಿ ಭಾಸಕ ಇತಿವತ್ ಅಯಂ ನಿರ್ದೇಶ. ಶ್ರೋತೃಗಳಿಗೇನಾದ್ರೂ ಗೊಂದಲ ಇದ್ರೆ ಅಲ್ಲಿ 128ನೇ ಮತ್ತು 129ನೇ ಗದ್ಯ ಭಾಗವನ್ನು ಕೇಳಿ ಆಮೇಲೆ ಇದನ್ನು ಕೇಳಬೇಕು. ಇನ್ನು ಹೆಚ್ಚು ಸ್ಪಷ್ಟ ಆಗ್ತದೆ. ನಾವು ವಿಷಯವನ್ನು ಮರೆತಿರ್ತೀವಾದ್ರಿಂದ ಹೀಗಾಗ್ತಿರ್ತದೆ.
ಇಲ್ಲಿಯೂ ಕೂಡ ಜಾಗೃತ ಅವಸ್ಥಾ ಮೊದಲಾದ ಅವಸ್ಥೆಗಳಿಗೆ ಯಾರು ಪ್ರೇರಕ ಅಂತ ಅಷ್ಟೇ ಪ್ರಶ್ನೆ ಇತ್ತು. ಭಗವಂತನೇ ಪ್ರೇರಕ ಅಂತ ಉತ್ತರ ಕೊಟ್ವಿ. ಯಾಕೆ ಅಂತಂದ್ರೆ ಜೀವನಿಗೂ ಮತ್ತು ಆಯಾ ಜಾಗಗಳಿಗೂ ಇವನೇ ಪ್ರೇರಕ ಅಂತ ಉತ್ತರ ಕೊಟ್ಬಿಟ್ರೆ ಎಲ್ಲ ಪ್ರಶ್ನೆ ಪರಿಹಾರ ಕಂಡುಬಿಡ್ತಲ್ಲ. ಜೀವ ಅಂತ ನಾನು ಪ್ರತ್ಯೇಕವಾಗಿ ಹೇಳಿದೆ ಅಷ್ಟೆ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವವ ಯದನುಗ್ರಹತಸ್ತಂತಿ ನಸಂತಿ ಯದುಪೇಕ್ಷೆಯ ಅಂತ ನಾನು ಪ್ರತ್ಯೇಕವಾಗಿ ಹೇಳ್ತಾ ಇದ್ದೇನೆ ಅಷ್ಟೆ. ದ್ರವ್ಯ ಅಂದ್ರೆ ಆಯಾ ಜಾಗಗಳು, ಕರ್ಮ, ಕಾಲ, ಕಾಲ ಅಂದ್ರೆ ಸ್ಟೇಜ್ಗಳು, ಸ್ವಭಾವ, ಜೀವ ಎಲ್ಲವೂ ಕೂಡ ಭಗವಂತನ ಅಧೀನ. ಜೀವವೂ ಭಗವಂತನ ಅಧೀನ, ಆಯಾ ಜಾಗಗಳೂ ಭಗವಂತನ ಅಧೀನ ಅಂತ ಹೇಳಿದ ಮೇಲೆ ಮುಂದೆ ಅಲ್ಲಿ ಆಗುವಂತಹ ಸ್ಟೇಜ್ಗಳು, ಸ್ಟೇಜ್ ಅನ್ನೋದು ನೆಕ್ಸ್ಟ್. ಜೀವ ಆಯಾ ಜಾಗಗಳಲ್ಲಿ ಹಾದು ಹೋಗುವುದು ಆಯಾ ಸ್ಟೇಜ್ಗಳು. ಆದ್ರಿಂದ ಜೀವನಿಗೂ ಆಯಾ ಜಾಗಗಳಿಗೂ ಭಗವಂತ ಪ್ರೇರಕ ಅಂದಮೇಲೆ ಆ ಸ್ಟೇಜ್ಗಳಿಗೂ ಭಗವಂತ ಪ್ರೇರಕ ಅಂತ ಸುಲಭವಾಗಿ ತಿಳಿದು ಬಿಡ್ತದೆ. ಮತ್ತೊಂದು ಪ್ರಶ್ನೆಗೆ ಅವಕಾಶ ಇರೋದಿಲ್ಲ. ಅದಕ್ಕಾಗಿ ಸೂರ್ಯಾದಿ ಭಾಸಕ, ಹಾಗಾಗಿ ಸರ್ವಾವಸ್ಥಾ ಪ್ರೇರಕ ಅಂದ್ರೆ ಎಲ್ಲ ಜಾಗಗಳಿಗೂ ಪ್ರೇರಕ ಅಂತ ಅರ್ಥ. ಎಲ್ಲ ಜಾಗಗಳಿಗೂ ಪ್ರೇರಕ ಆದ್ರಿಂದ ಎಲ್ಲ ಅವಸ್ಥೆಗಳಿಗೂ ಪ್ರೇರಕ ಅಂತ ಗೊತ್ತಾಯ್ತು. ಆದ್ರಿಂದ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ತು ಅಂತ ತಾತ್ಪರ್ಯ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.